ಎಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ನಮ್ಮ ಮುಂದಿರೋದು ಒಂದು ಬಹಳ ವಿಶೇಷವಾದ ಗ್ರಂಥ, ಸಂಧ್ಯಾವಂದನೆಯ ಅಂತರಂಗ ಅಂತ. ಆ ಶೀರ್ಷಿಕೆನೇ ಅದರ ಗಹನತೆಯನ್ನು ಹೇಳುತ್ತೆ ಅಲ್ವಾ? ಇದು ಕೇವಲ ಕ್ರಿಯೆಗಳ ಪಟ್ಟಿಯಲ್ಲ, ಅದರ ಒಳಗೇನಿದೆ ಅಂತ ಶೋಧಿಸುವ ಒಂದು ಪ್ರಯತ್ನ. ಹೌದು, ಇದು 2 ದೊಡ್ಡ ಸಂಪುಟಗಳಲ್ಲಿ ಬಂದಿದೆ. ಮೊದಲನೆಯದು ಭಕ್ತಿಯುಕ್ತ ಕರ್ಮಯೋಗ, ಎರಡನೆಯದು ಭಕ್ತಿಯುಕ್ತ ಜ್ಞಾನಯೋಗ. ಈ ವಿಭಜನೆಯೇ ಹೇಳುತ್ತೆ ಒಂದು ಸಣ್ಣ ಆಚರಣೆ ಹಿಂದೆ ಎಷ್ಟು ದೊಡ್ಡ ತತ್ವಶಾಸ್ತ್ರ ಅಡಗಿದೆ ಅಂತ. ಖಂಡಿತ. ಈ ಒಂದು ಸಾಗರದಿಂದ ನಾವಿವತ್ತು ಒಂದು ಹನಿನ ಮಾತ್ರ ಆರಿಸ್ಕೊಂಡಿದ್ದೇವೆ. ಮೊದಲ ಸಂಪುಟದ 5ನೇ ಅಧ್ಯಾಯ, ಆಪಹ ಪ್ರಾಶನ. ಸಾಮಾನ್ಯವಾಗಿ ಸಂಧ್ಯಾವಂದನೆಯಲ್ಲಿ ಇದೊಂದು ಚಿಕ್ಕ ಕ್ರಿಯೆ ಅಷ್ಟೇ, ಕೈಯಲ್ಲಿ ನೀರು ಹಾಕ್ಕೊಂಡು ಕುಡಿಯೋದು. ಆದರೆ ಈ ಗ್ರಂಥದ ಪ್ರಕಾರ ಆ ಕೆಲವೇ ಕ್ಷಣಗಳ ಕ್ರಿಯೆಯ ಹಿಂದೆ ಒಂದು ದೊಡ್ಡ ಮಾನಸಿಕ ಮತ್ತು ಆಧ್ಯಾತ್ಮಿಕ ಪ್ರಕ್ರಿಯೆಯಿದೆ. ಅದರ ಆಳವನ್ನು ತಿಳಿಯೋದೇ ಇವತ್ತಿನ ನಮ್ಮ ಉದ್ದೇಶ. ಸರಿಯಾಗಿ ಹೇಳಿದ್ರಿ. ಸಂಧ್ಯಾವಂದನೆಯ ಪ್ರತಿಯೊಂದು ಹಂತಕ್ಕೂ ಒಂದು ನಿರ್ದಿಷ್ಟ ಉದ್ದೇಶ ಇದೆ, ಒಂದು ತಾತ್ವಿಕ ಹಿನ್ನೆಲೆ ಇದೆ. ಆಪಹ ಪ್ರಾಶನ ಅಂದ್ರೆ ಕೇವಲ ನೀರು ಕುಡಿಯೋದಲ್ಲ, ಅದೊಂದು ಆಂತರಿಕ ಶುದ್ಧೀಕರಣದ ಸಂಕಲ್ಪ. ಈ ಚರ್ಚೆಯಲ್ಲಿ ನಾವು ಆ ಮಂತ್ರಗಳ ಹಿಂದಿನ ದೇವತೆಗಳು, ಅವುಗಳ ಗೂಢಾರ್ಥ, ಆಮೇಲೆ ಆ ಕ್ರಿಯೆಯ ಅಂತಿಮ ಗುರಿ ಏನು ಅಂತ ಮೂಲ ಗ್ರಂಥದ ಆಧಾರದ ಮೇಲೆ ಅರ್ಥ ಮಾಡ್ಕೊಳ್ಳೋಣ. ಸರಿ, ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ಗ್ರಂಥದಲ್ಲಿ ಪ್ರಾತಃ ಆಪಹ ಪ್ರಾಶಣ ಮಂತ್ರಃ ಅಂತ ಶುರುವಾಗುತ್ತೆ. ಮೊದಲ ಮಂತ್ರದ ಮೊದಲ ಸಾಲೆ ಸೂರ್ಯಶ್ಚ ಮಾ ಮನ್ಯುಶ್ಚ ಮನ್ಯುಪತಯಶ್ಚ ಮನ್ಯುಕೃತೆಭ್ಯ ಪಾಪೆಭ್ಯೋ ರಕ್ಷಂತಾಂ. ಮೇಲ್ನೋಟಕ್ಕೆ ನೋಡಿದ್ರೆ ಸೂರ್ಯ, ಮನ್ಯು ಅಂದ್ರೆ ಕೋಪ, ಈ ಪದಗಳೆಲ್ಲ ಕಾಣಿಸ್ತವೆ. ಬಹುಶಃ ಸೂರ್ಯನಿಗೆ ಮತ್ತೆ ನಮ್ಮ ಕೋಪಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು ಅಂತನಿಸುತ್ತೆ. ಆದರೆ ಇದರ ನಿಜವಾದ ಅರ್ಥ ಇದಕ್ಕಿಂತ ಆಳವಾಗಿದೆ ಅಲ್ವಾ? ಹೌದು, ಇಲ್ಲಿಂದಲೇ ಇದರ ಸ್ವಾರಸ್ಯ ಶುರುವಾಗೋದು. ಮೂಲ ಗ್ರಂಥ ಇದೆಯಲ್ಲ, ಅದು ಪ್ರತಿಯೊಂದು ಪದಕ್ಕೂ ಆಳವಾದ ವ್ಯಾಖ್ಯಾನವನ್ನ ಕೊಡುತ್ತೆ. ಈಗ ಸೂರ್ಯಃ ಚ ಅಂತೆ ತಗೊಳ್ಳೋಣ. ಇದು ನಾವು ಪ್ರತಿದಿನ ನೋಡೋ ಆಕಾಶದಲ್ಲಿರೋ ಸೂರ್ಯ ಅಷ್ಟೇ ಅಲ್ಲ. ಗ್ರಂಥದ ಪ್ರಕಾರ ಅವನು ಸೂರ್ಯ ನಿಯಮಕನು, ಅಂದ್ರೆ ಸೂರ್ಯನ ಶಕ್ತಿ, ಚಲನೆ ಎಲ್ಲವನ್ನೂ ನಿಯಂತ್ರಿಸುವನು. ಅದಕ್ಕಿಂತ ಮುಖ್ಯವಾಗಿ ಅವನು ಜ್ಞಾನಿಗಳಿಂದ ಹೊಂದಲ್ಪಡ್ತಕ್ಕ ಪರಮಾತ್ಮನು. ಅಂದ್ರೆ ಇಲ್ಲಿ ಪ್ರಾರ್ಥನೆ ಸಲ್ಲುತ್ತಿರೋದು ಆ ಭೌತಿಕ ಸೂರ್ಯನಿಗಲ್ಲ, ಆ ಸೂರ್ಯನ ಮೂಲಕ ವ್ಯಕ್ತವಾಗುವ ಪರಮ ಚೈತನ್ಯಕ್ಕೆ. ಇದು ಬಹಳ ಆಸಕ್ತಿದಾಯಕವಾಗಿದೆ. ಅಂದ್ರೆ ಪ್ರಕೃತಿಯ ಒಂದು ಶಕ್ತಿಯನ್ನ ಕೇವಲ ವಸ್ತುವಾಗಿ ನೋಡದೆ ಅದರ ಹಿಂದಿನ ದೈವಿಕತೆಗೆ ನಮಿಸೋದು, ಇದು ಇಡೀ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ. ಹಾಗಾದ್ರೆ ಮುಂದಿನ ಪದ ಮನ್ಯೋಹ, ಚ ಅಂದ್ರೆ ಸಾಮಾನ್ಯವಾಗಿ ಕೋಪ, ಕ್ರೋಧ ಅಂತಲೇ ಅಲ್ವಾ ಅರ್ಥ? ಹೌದು, ಮನ್ಯು ಅಂದ್ರೆ ಕೋಪವೇ. ಆದ್ರೆ ಮಂತ್ರದಲ್ಲಿ ಬರುವಾಗ ಅದರ ಅರ್ಥ ವಿಸ್ತಾರವಾಗುತ್ತೆ. ಇಲ್ಲಿ ಮನ್ಯು ಅಂದ್ರೆ ಕ್ರೋಧಾಭಿಮಾನಿ ದೇವತೆಯಾದ ರುದ್ರ ಮತ್ತೆ ಅವನ ಗಣದೇವತೆಗಳು. ಅಂದ್ರೆ ಕೋಪ ಅನ್ನೋ ಭಾವನೆಗೆ ಒಬ್ಬ ಅಧಿಪತಿ ಇದ್ದಾನೆ, ಅವನನ್ನ ಇಲ್ಲಿ ಸ್ಮರಿಸಲಾಗ್ತಿದೆ. ಇನ್ನು ಮನ್ಯುಪತಯ ಛ ಅಂದ್ರೆ ಆ ಕ್ರೋಧವನ್ನು ನಿಯಂತ್ರಿಸುವ ದೇವತೆಗಳು, ಇಂದ್ರ, ವರುಣ, ಅಗ್ನಿ ಅಂಥ ದೇವತೆಗಳು. ಒಂದು ನಿಮಿಷ, ಇದು ಸ್ವಲ್ಪ ಗೊಂದಲ ಆಗಬಹುದು. ಒಂದ್ ಕಡೆ ನಾವು ಕೋಪಕ್ಕೆ ಅಧಿಪತಿಯಾದ ರುದ್ರನನ್ನೇ ಪ್ರಾರ್ಥಿಸ್ತಾ ಇದ್ದೀವಿ, ಇನ್ನೊಂದು ಕಡೆ ಅದೇ ಕೋಪದಿಂದ ಉಂಟಾಗೋ ಪಾಪಗಳಿಂದ ರಕ್ಷಣೆ ಕೇಳ್ತಾ ಇದ್ದೀವಿ. ಇದರಲ್ಲಿ ಒಂದು ರೀತಿ ವಿರೋಧಾಭಾಸ ಇಲ್ವಾ? ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಬಹಳ ಒಳ್ಳೆ ಪ್ರಶ್ನೆ. ಇದೇ ಈ ಮಂತ್ರದ ಸೌಂದರ್ಯ. ಇಲ್ಲಿ ನಾವು ಕೋಪವನ್ನ ನಿರಾಕರಿಸುತ್ತಿಲ್ಲ. ಕೋಪ ಒಂದು ಶಕ್ತಿಶಾಲಿ ಭಾವನೆ, ಅದನ್ನ ಸಂಪೂರ್ಣವಾಗಿ ಇಲ್ಲವಾಗಲು ಸಾಧ್ಯವಿಲ್ಲ. ಹಾಗಾಗಿ ಈ ಮಂತ್ರವು ಆ ಶಕ್ತಿಯ ಮೂಲವಾದ ದೇವತೆ ರುದ್ರನಿಗೆ ಮೊದಲು ನಮಸ್ಕರಿಸುತ್ತೆ, ನಂತರ ಆ ಶಕ್ತಿಯನ್ನು ನಿಯಂತ್ರಿಸೋ ಇಂದ್ರಾದಿ ದೇವತೆಗಳಿಗೂ ನಮಸ್ಕರಿಸುತ್ತೆ. ಓ ಸರಿ. ಇದರ ಅರ್ಥ, ನಿಮ್ಮ ಅಧೀನದಲ್ಲಿರೋ ಈ ಕೋಪ ಅನ್ನೋ ಶಕ್ತಿ ನನ್ನಲ್ಲಿ ವಿನಾಶಕಾರಿಯಾಗಿ ಬಳಕೆ ಆಗದಿರಲಿ, ಅದರ ಮೇಲೆ ನನಗೆ ನಿಯಂತ್ರಣ ಇರಲಿ ಅಂತ ಕೇಳಿಕೊಳ್ಳೋ ಒಂದು ಪಕ್ವವಾದ ಪ್ರಾರ್ಥನೆ ಇದು. ಶಕ್ತಿಯನ್ನ ದ್ವೇಷಿಸೋ ಬದಲು ಅದನ್ನ ಗೌರವಿಸಿ ಅದರ ನಿಯಂತ್ರಣವನ್ನ ಕೇಳೋದು. ಅದ್ಭುತ. ಇದು ಸಮಸ್ಯೆಯನ್ನ ನೋಡೋ ದೃಷ್ಟಿಯನ್ನೇ ಬದಲಾಯಿಸುತ್ತೆ. ಹಾಗಾದ್ರೆ ಈ ಎಲ್ಲಾ ದೇವತೆಗಳನ್ನ ಪ್ರಾರ್ಥಿಸೋದ್ರ ಉದ್ದೇಶ ಮನ್ಯುಕೃತೇಭ್ಯ ಪಾಪೇಭ್ಯೋ ರಕ್ಷಂತಾಂ ಅನ್ನೋದ್ರಲ್ಲಿ ಅಡಗಿದೆ. ಇದರ ಅರ್ಥವೇನು? ಮನ್ಯುಕೃತೇಭ್ಯ ಅಂದ್ರೆ ಕೇವಲ ಕೋಪದಿಂದ ಮಾಡಲ್ಪಟ್ಟ ಪಾಪಗಳು ಅಂತಷ್ಟೇ ಅಲ್ಲ. ಗ್ರಂಥವು ಮನಃಪೂರ್ವಕವಾಗಿ ಮಾಡಲ್ಪಟ್ಟ ಪಾಪಗಳು ಅನ್ನೋ ಅರ್ಥವನ್ನು ಕೊಡುತ್ತೆ. ಅಂದ್ರೆ ಗೊತ್ತಿದ್ದೂ ಮಾಡೋ ತಪ್ಪುಗಳು. ಹಾಗಾಗಿ ಈ ಸಾಲಿನ ಪೂರ್ತಿ ಅರ್ಥ ಹೀಗಾಗುತ್ತೆ: ಸೂರ್ಯರೂಪಿ ಪರಮಾತ್ಮನೇ
ಕೋಪಕ್ಕೆ ಅಧಿಪತಿಯಾದ ರುದ್ರನೇ ಮತ್ತೆ ಅದನ್ನ ನಿಯಂತ್ರಿಸೋ ದೇವತೆಗಳೇ ನಾನು ಕೋಪದಿಂದಾಗಲಿ ಅಥವಾ ತಿಳಿದು ಮಾಡಿರಬಹುದಾದ ಪಾಪಗಳಿಂದಾಗಲಿ ನನ್ನನ್ನ ರಕ್ಷಿಸಿ. ದಿನದ ಆರಂಭವಲ್ಲೇ ನಮ್ಮ ಭಾವೋದ್ರೇಕಗಳಿಂದ ನಮ್ಮ ಅರಿವಿಂದ ಆಗಬಹುದಾದ ತಪ್ಪುಗಳಿಗೆ ರಕ್ಷಣೆ ಕೇಳೋ ಒಂದು ಅದ್ಭುತ ಪ್ರಕ್ರಿಯೆ ಇದು. ಇದು ನಮ್ಮನ್ನ ದಿನದ ಆರಂಭದಲ್ಲೇ ಒಂದು ರೀತಿ ಆತ್ಮಾವಲೋಕನಕ್ಕೆ ತಳ್ಳುತ್ತೆ. ಕೋಪದಿಂದ ಮಾಡಿದ ಪಾಪಗಳಿಗೆ ರಕ್ಷಣೆ ಕೇಳೋದು ಅರ್ಥ ಆಗತ್ತೆ, ಆದರೆ ಮುಂದಿನ ಸಾಲುಗಳು ಬಹಳ ನಿರ್ದಿಷ್ಟವಾಗಿವೆ. ಯದ್ರಾತ್ರ್ಯ ಪಾಪಮಕಾಶಂ ಮನಸಾ ವಾಚಾ ಹಸ್ತಾಭ್ಯಾಂ ಪದ್ಭ್ಯಾಂ ಮುದರೇಣ ಶಿಷ್ಣ. ಯಾಕಿಷ್ಟು ವಿವರವಾದ ಪಟ್ಟಿ? ಇದರ ಹಿಂದೆ ಏನಾದರೂ ವಿಶೇಷ ಕಾರಣ ಇದೆಯಾ? ಖಂಡಿತ. ಇದು ನಾವು ಜವಾಬ್ದಾರಿಯನ್ನ ಏಕೆ ತೆಗೆದುಕೊಳ್ಳಬೇಕು ಅನ್ನೋದರ ಪಾಠ. ಇಲ್ಲಿ ಯಾವುದನ್ನೂ ಅಸ್ಪಷ್ಟವಾಗಿ ಬಿಟ್ಟಿಲ್ಲ. ರಾತ್ರಿಯ ಅಂದ್ರೆ ಕಳೆದ ರಾತ್ರಿಯಲ್ಲಿ ಪಾಪಗಳು ಎಲ್ಲಿಂದೆಲ್ಲ ಆಗಬಹುದು ಅನ್ನೋದರ ಒಂದು ಸಮಗ್ರ ಪಟ್ಟಿ ಇದು. ಮನಸ ಅಂದ್ರೆ ಮನಸ್ಸಿನಲ್ಲಿ ಮಾಡಿದ ಪಾಪಗಳು, ಕೆಟ್ಟ ಆಲೋಚನೆಗಳು, ದ್ವೇಷ, ಅಸೂಯೆ. ಅಂದ್ರೆ ಕ್ರಿಯೆ ನಡೆಯೋ ಮೊದಲೇ ಆಲೋಚನೆಯ ಮಟ್ಟದಲ್ಲೇ ಶುದ್ಧೀಕರಣದ ಪ್ರಕ್ರಿಯೆ ಆರಂಭ ಆಗತ್ತೆ. ನಿಖರವಾಗಿ. ಆಮೇಲೆ ವಾಚ, ಮಾತಿನಿಂದ. ಇದು ಸುಳ್ಳು, ನಿಂದನೆ, ಕಠೋರ ಮಾತುಗಳು, ಚಾಡಿ ಎಲ್ಲವನ್ನೂ ಒಳಗೊಳ್ಳುತ್ತೆ. ಹೌದು. ಆಮೇಲೆ ದೈಹಿಕ ಕ್ರಿಯೆಗಳು ಬರ್ತವೆ. ಹಸ್ತಾಭ್ಯಾಂ, ಎರಡೂ ಕೈಗಳಿಂದ ಮಾಡಿದ ತಪ್ಪುಗಳು. ಪದ್ಭ್ಯಾಂ, ಕಾಲುಗಳಿಂದ. ಅಂದ್ರೆ ಹೋಗ್ಬಾರದ್ ಜಾಗಕ್ಕೆ ಹೋಗೋದು, ಆ ತರದ ವಿಷಯಗಳು. ಹೌದು. ಆಮೇಲೆ ಬರೋದೇ ಉದರೇಣ ಮತ್ತು ಶಿಷ್ಣ. ಉದರೇಣ ಅಂದ್ರೆ ಹೊಟ್ಟೆಯಿಂದ. ಇದು ಬಹಳ ಮುಖ್ಯವಾದದ್ದು. ಹೊಟ್ಟೆಯಿಂದ ಪಾಪ ಅನ್ನೋದು ಸ್ವಲ್ಪ ವಿಶಿಷ್ಟವಾಗಿ ಕೇಳಿಸ್ತೆ. ಇದರರ್ಥ ಅಭಕ್ಷ್ಯ ಭಕ್ಷಣೆ ಅಂದ್ರೆ ತಿನ್ನಬಾರದದ್ದನ್ನ ತಿನ್ನೋದಾ ಅಥವಾ ಬೇರೇನಾದ್ರೂ ಅರ್ಥ ಇದೆಯಾ? ಪ್ರಮುಖವಾಗಿ ಅದೇ. ಆದ್ರೆ ಅದರ ವ್ಯಾಪ್ತಿ ದೊಡ್ಡದು. ಅನ್ಯಾಯವಾಗಿ ಸಂಪಾದಿಸಿದ ಹಣದಿಂದ ತಂದ ಆಹಾರ ಸೇವಿಸೋದು, ಅತಿಯಾಗಿ ಭೋಗಿಸೋದು, ಇನ್ನೊಬ್ಬರ ಹಕ್ಕನ್ನ ಕಸಿದು ಉಣ್ಣೋದು, ಇವೆಲ್ಲವೂ ಉದರ ಸಂಬಂಧಿ ದೋಷಗಳೇ. ಅದೇ ರೀತಿ ಶಿಷ್ಣ ಅಂದ್ರೆ ಜನನೇಂದ್ರಿಯದಿಂದ ಆಗುವ ಪಾಪಗಳು. ಒಟ್ಟಿನಲ್ಲಿ ಈ ಪಟ್ಟಿ ನಮ್ಮ ಅಸ್ತಿತ್ವದ ಪ್ರತಿಯೊಂದು ಭಾಗವನ್ನು, ಮನಸ್ಸು, ಮಾತು ಮತ್ತೆ ದೇಹದ ಪ್ರತಿಯೊಂದು ಮುಖ್ಯ ಅಂಗವನ್ನು ಶುದ್ಧೀಕರಣದ ಪ್ರಕ್ರಿಯೆಯಲ್ಲಿ ಸೇರಿಸ್ಕೊಡುತ್ತೆ. ನಾನು ಸಂಪೂರ್ಣವಾಗಿ ಜವಾಬ್ದಾರ ಅನ್ನೋ ಒಂದು ಘೋಷಣೆ ಇದು. ಈ ಪ್ರಾರ್ಥನೆಯ ನಂತರ ಕ್ರಿಯೆಯ ಭಾಗ ಬರುತ್ತೆ. ಯತ್ ಕಿಂಚ ದುರಿತಂ ಮಯಿ ಇದಮಹಂ ಮಾಮಮೃತಯೋನೌ ಸೂರ್ಯೇ ಜ್ಯೋತಿಷಿ ಜುಹೋಮಿ ಸ್ವಾಹ ಅಂಥೇಳಿ ನೀರನ್ನ ಕುಡಿಯಲಾಗುತ್ತೆ. ಇಲ್ಲಿ ಜುಹೋಮಿ ಅಂದ್ರೆ ಹೋಮ, ಆಹುತಿ ಅಂತ ಅರ್ಥ. ಆದ್ರೆ ಇಲ್ಲಿ ಬೆಂಕಿ ಇಲ್ಲ, ಹವಿಸ್ಸಿಲ್ಲ. ನೀರನ್ನ ಹೇಗೆ ಆಹುತಿ ಕೊಡೋಕ್ ಸಾಧ್ಯ? ಇದೊಂದು ಸಾಂಕೇತಿಕ ಕ್ರಿಯೆನಾ? ಇದೇ ಈ ವಿಧಿಯ ಅಂತರಂಗ. ಇಲ್ಲಿ ನಡೀತಿರೋದು ಬಾಹ್ಯಯಜ್ಞ ಅಲ್ಲ, ಒಂದು ಆಂತರಿಕ ಜ್ಞಾನಯಜ್ಞ. ಆ ಮಂತ್ರದ ಪ್ರತಿಪದವನ್ನ ಬಿಡಿಸಿ ನೋಡೋಣ. ಯತ್ಕಿಂಚ ದುರಿತಮ್ಮಯಿ ಅಂದ್ರೆ ನನ್ನಲ್ಲಿ ಸ್ವಲ್ಪವಾದರೂ ಕಷ್ಟಕ್ಕೆ ಕಾರಣವಾದ ಪಾಪ ಅಥವಾ ದೋಷ ಇದ್ರೆ, ಇದಂ ಅಹಂ ಅಂತಹ ನನ್ನ ಪಾಪವನ್ನ ನಾನು. ಆ ಮುಂದಿನ ಪದಗಳು ಅಮೃತಯೋನೌ ಸೂರ್ಯೇ ಜ್ಯೋತಿಷಿ ಬಹಳ ಗಹನವಾಗಿ ಕಾಣಿಸುತ್ತೆ. ಅಮೃತ ಯೋನಿ, ಸೂರ್ಯ, ಜ್ಯೋತಿ. ಹೌದು. ಅಮೃತಯೋನವು ಅಂದ್ರೆ ಮೋಕ್ಷಕ್ಕೆ ಕಾರಣನಾದವನಲ್ಲಿ ಅಥವಾ ಮೋಕ್ಷದ ಮೂಲದಲ್ಲಿ. ಸೂರ್ಯೇ ಜ್ಯೋತಿಷಿ ಅಂದ್ರೆ ಪ್ರಕಾಶ ಹಾಗೂ ಜ್ಞಾನ ಸ್ವರೂಪನಾದ ಪರಮಾತ್ಮನಲ್ಲಿ. ಇಲ್ಲಿ ಮತ್ತೆ ಸೂರ್ಯನನ್ನ ಕೇವಲ ಒಂದು ಗೋಳವಾಗಿ ನೋಡದೆ ಜ್ಞಾನದ ಮತ್ತು ಬೆಳಕಿನ ಪ್ರತೀಕವಾದ ಪರಮಾತ್ಮನ ರೂಪದಲ್ಲಿ ನೋಡ್ಲಾಗ್ತಿದೆ. ಹಾಗಾದ್ರೆ ಕೊನೆಯ ಜುಹೋಮಿ ಸ್ವಾಹ ಅಂದ್ರೆ ಹೋಮ ಮಾಡ್ತೇನೆ ಅಂತಾಯ್ತು. ಅಂದ್ರೆ ಇಡೀ ವಾಕ್ಯದ ಅರ್ಥ ನನ್ನಲ್ಲಿರೋ ಸಕಲ ಪಾಪಗಳನ್ನ ಆ ಜ್ಞಾನ ಸ್ವರೂಪನಾದ ಮೋಕ್ಷದಾಯಕನಾದ ಸೂರ್ಯರೂಪಿ ಪರಮಾತ್ಮನಲ್ಲಿ ಆಹುತಿ ನೀಡ್ತಾ ಇದ್ದೇನೆ. ವಾವ್! ಇದು ಇಡೀ ಕ್ರಿಯೆಯ ದೃಷ್ಟಿಯನ್ನೇ ಬದಲಾಯಿಸ್ತೆ. ನಿಖರವಾಗಿ. ಇದೊಂದ್ ರೀತಿ ನಮ್ಮ ಮನಸ್ಸಿನ ಹಾರ್ಡ್ ಡ್ರೈವ್ನಲ್ಲಿರೋ ಕರಪ್ಟ್ ಫೈಲ್ಗಳನ್ನ ಡಿಲೀಟ್ ಮಾಡಿದ ಹಾಗೆ. ಆಪಪ್ರಾಶನದಲ್ಲಿ ನಾವು ಕುಡಿಯೋ ಆ ನೀರು ಇದೆಯಲ್ಲ, ಅದು ಇಲ್ಲಿ ಹವಿಸ್ಸಿನಂತೆ, ಒಂದು ಮಾಧ್ಯಮ. ನಮ್ಮ ಪಾಪಗಳೆಂಬ ಹವಿಸನ್ನು ಆ ನೀರಿನ ಮೂಲಕ ಜ್ಞಾನ ಅನ್ನೋ ಅಗ್ನಿಯಲ್ಲಿ ಅಂದ್ರೆ ಪರಮಾತ್ಮನಲ್ಲಿ ಸಮರ್ಪಿಸ್ತಿದ್ದೇವೆ. ಸ್ವಾಹ ಅಂತ ಹೇಳಿ ನೀರು ಕುಡಿಯುವಾಗ ನಮ್ಮೆಲ್ಲ ದೋಷಗಳು ಆ ಜ್ಞಾನಾಗ್ನಿಯಲ್ಲಿ ದಹಿಸು ಹೋಗಲಿ, ನಾನು ಶುದ್ಧನಾಗಲಿ ಅನ್ನೋ ಭಾವನೆ ಇರಬೇಕು. ಹೌದು. ಇದೊಂದು ಅತ್ಯಂತ ಶಕ್ತಿಶಾಲಿಯಾದ ಮಾನಸಿಕ ಮತ್ತು ಆಧ್ಯಾತ್ಮಿಕ ರೀಸೆಟ್. ಇದು ಬೆಳಗಿನ ಪ್ರಾರ್ಥನೆಯ ಹಿಂದಿನ ಆಳವಾದ ಅರ್ಥ. ಅಂದ್ರೆ ದಿನದ ಪ್ರತಿ ಹಂತದಲ್ಲೂ ನಮ್ಮನ್ನ ನಾವು ಹೀಗೆಯೇ ಶುದ್ಧಿ ಮಾಡ್ಕೊಳ್ಬೇಕು ಅನ್ನೋ ಆಶಯ ಇರಬಹುದು. ಹಾಗಾದರೆ ಮಧ್ಯಾಹ್ನ ಅಥವಾ ಸಂಜೆಯ ಪ್ರಾರ್ಥನೆಗಳಲ್ಲಿ ಇದೇ ಭಾವನೆ ಮುಂದುವರಿಯುತ್ತಾ ಅಥವಾ ಅಲ್ಲಿ ಬೇರೆ ಏನಾದರೂ ಒತ್ತು ನೀಡಲಾಗಿದೆಯಾ? ಮೂಲ ಉದ್ದೇಶ ಶುದ್ಧೀಕರಣವೇ,
ಆದ್ರೆ ಸಮಯ ಮತ್ತು ಸಂದರ್ಭಕ್ಕೆ ತಕ್ಕಂತೆ ಮಂತ್ರಗಳಲ್ಲಿ ಸೂಕ್ಷ್ಮ ಹಾಗೂ ಮಹತ್ವದ ಬದಲಾವಣೆಗಳಿವೆ. ಸಾಯಂಕಾಲದ ಮಂತ್ರವನ್ನು ನೋಡಿದ್ರೆ ಅದು ಪ್ರಾತಃಕಾಲದ ಮಂತ್ರಕ್ಕೆ ಬಹುತೇಕ ಒಂದು ಕನ್ನಡಿ ಹಿಡಿದ ಹಾಗೆ ಇದೆ. ಕನ್ನಡಿ ಹಿಡಿದ ಹಾಗೆ ಅಂದ್ರೆ ಯಾವ ರೀತಿ ಬದಲಾವಣೆಗಳಿವೆ? ಗ್ರಂಥದ ಪ್ರಕಾರ ಕೇವಲ 4 ಶಬ್ದಗಳಲ್ಲಿ ಮುಖ್ಯ ಬದಲಾವಣೆ ಇದೆ. ಬೆಳಗಿನ ಮಂತ್ರದಲ್ಲಿ ಸೂರ್ಯಶ್ಚ ಅಂತ ಬಂದ್ರೆ ಸಂಜೆಯ ಮಂತ್ರದಲ್ಲಿ ಅಗ್ನಿಶ್ಚ ಅಂತ ಬರುತ್ತೆ. ಓ, ಸೂರ್ಯರೂಪಿ ಪರಮಾತ್ಮನ ಬದಲು ಅಗ್ನಿರೂಪಿ ಪರಮಾತ್ಮನಿಗೆ ಪ್ರಾರ್ಥನೆ. ಹೌದು, ಆದ್ರೆ ಹಿಂದೆ ಒಂದು ತರ್ಕವಿದೆ. ಸೂರ್ಯ ಹಗಲಿಗೆ ಒಡೆಯನಾದ್ರೆ ಅಗ್ನಿ ರಾತ್ರಿಯ ಕತ್ತಲನ್ನ ಕಲೆದು ಬೆಳಕು ಕೊಡುವವನು. ಹೌದು ಹೌದು, ತಾರ್ಕಿಕವಾಗಿದೆ. ಹಾಗೆಯೇ ಬೆಳಗಿನ ಮಂತ್ರದಲ್ಲಿ ಯದ್ರಾತ್ರ್ಯ ಪಾಪಮಕಾರ್ಷಂ ಅಂದ್ರೆ ರಾತ್ರಿಯಲ್ಲಿ ಮಾಡಿದ ಪಾಪ ಅಂತ ಬಂದ್ರೆ, ಸಂಜೆಯ ಮಂತ್ರದಲ್ಲಿ ಯದಹ್ನಾ ಪಾಪಮಕಾರ್ಷಂ ಅಂತ ಬರುತ್ತೆ. ಅಂದ್ರೆ ಹಗಲಿನಲ್ಲಿ ಮಾಡಿದ ಪಾಪ. ಮುಂಜಾನೆ ಎದ್ದು ಹಿಂದಿನ ರಾತ್ರಿಯ ತಪ್ಪುಗಳಿಗೆ ಕ್ಷಮೆಯಾಚಿಸಿದ್ರೆ ಸಂಜೆ ಹೊತ್ತು ಇಡೀ ದಿನ ಮಾಡಿದ ತಪ್ಪುಗಳಿಗೆ ಕ್ಷಮೆಯಾಚಿಸೋದು. ಇದೊಂದು ನಿರಂತರವಾದ ಎಚ್ಚರಿಕೆಯ ಸ್ಥಿತಿ. ನಿಖರವಾಗಿ ಉಳಿದಂತೆ ಮನಸ, ವಾಚ, ಹಸ್ತಾಭ್ಯಾಂ ಇತ್ಯಾದಿ ಎಲ್ಲವೂ ಹಾಗೇ ಇವೆ. ಆದ್ರೆ ಮಧ್ಯಾಹ್ನದ ಮಂತ್ರ ಇದಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾಗಿದೆ. ಬೆಳಗಿನ ಮತ್ತು ಸಂಜೆಯ ಮಂತ್ರಗಳು ಒಂದೇ ನಾಣ್ಯದ 2 ಮುಖಗಳಾದ್ರೆ ಮಧ್ಯಾಹ್ನದ ಮಂತ್ರ ಒಂದು ಬೇರೇನೇ ಆಯಾಮವನ್ನ ತೆರೆದಿಡುತ್ತೆ. ಓ, ಹಾಗಾದ್ರೆ ಬೆಳಗು ಮತ್ತು ಸಂಜೆಯ ಮಾದರಿಯನ್ನ ಇಲ್ಲಿ ಮುರಿಯಲಾಗಿದೆ. ಯಾಕೆ? ಮಧ್ಯಾಹ್ನದ ಮಂತ್ರದಲ್ಲಿ ಅಂತಹ ವಿಶೇಷ ಏನಿದೆ? ಮಧ್ಯಾಹ್ನದ ಮಂತ್ರವು ಆಪಹ ಪುನಂತು ಪೃಥಿವೀಂ ಪೃಥ್ವಿ ಪೂತಾ ಪುನಾತು ಮಾಂ ಅಂತ ಆರಂಭವಾಗತ್ತೆ. ಇದರ ಅರ್ಥ ಉದಕಾಂತರ್ಗತ ಪರಮಾತ್ಮನು ಭೂದೇವಿಯನ್ನ ಪಾವನ ಮಾಡ್ಲಿ, ಹಾಗೆ ಶುದ್ಧಳಾದ ಭೂದೇವಿಯು ನನ್ನನ್ನು ಪಾವನ ಮಾಡ್ಲಿ ಅಂತ. ಇಲ್ಲಿ ಗಮನಿಸಿ, ಪ್ರಾರ್ಥನೆ ನನ್ನ ಪಾಪ ಅಂತ ಶುರುವಾಗಲ್ಲ. ಅದು ಪೃಥ್ವಿಯ ಶುದ್ಧೀಕರಣದಿಂದ ಆರಂಭವಾಗತ್ತೆ. ಇದು ಬಹಳ ದೊಡ್ಡ ದೃಷ್ಟಿಕೋನ. ವೈಯಕ್ತಿಕ ಶುದ್ಧಿಯಿಂದ ಜಾಗತಿಕ ಶುದ್ಧಿಯ ಕಡೆಗೆ ಹೋಗ್ತಾ ಇದೆ. ನನ್ನನ್ನು ನಾನು ಶುದ್ಧಿ ಮಾಡ್ಕೊಳ್ಳೋ ಮೊದಲು ನಾನು ನಿಂತಿರೋ ಭೂಮಿ ಶುದ್ಧವಾಗಲಿ ಅಂತ ಕೇಳ್ಕೊಳ್ಳೋದು. ಹೌದು. ನಂತರ ಪುನಂತು ಬ್ರಹ್ಮಣಸ್ಪತಿ ಬ್ರಹ್ಮಪೂತಾ ಪುನಾತು ಮಾಂ ಅಂತ ಬರುತ್ತೆ. ಅಂದ್ರೆ ವೇದಗಳಿಗೆ ಪ್ರಭುವಾದ ಬ್ರಹ್ಮನು ನನ್ನನ್ನು ಶುದ್ಧಿಗೊಳಿಸಲಿ. ಆಮೇಲೆ ಅತ್ಯಂತ ಮುಖ್ಯವಾದ ಸಾಲು, ಯದುಚ್ಛಿಷ್ಟಂ ಅಭೋಜ್ಯಂ ಯದ್ವಾ ದುಶ್ಚರಿತಂ ಮಮ ಸರ್ವಂ ಪುನಂತು ಮಾಮ ಪೋಸತಾಂ ಚ ಪ್ರತಿಗ್ರಹಾಗ್ ಸ್ವಾಹಾ. ಇದರಲ್ಲಿ ಕೆಲವು ಪದಗಳು ನೇರವಾಗಿ ನಮ್ಮ ದೈನಂದಿನ ಜೀವನಕ್ಕೆ ಸಂಬಂಧಪಟ್ಟಿವೆ. ಉಚ್ಛಿಷ್ಟಂ ಅಂದ್ರೆ ಎಂಜಲು, ಅಭೋಜ್ಯಂ ಅಂದ್ರೆ ತಿನ್ನಬಾರದು. ಹೌದು. ಆಮೇಲೆ ದುಶ್ಚರಿತಂ ಅಂದ್ರೆ ಕೆಟ್ಟ ನಡತೆ. ಈ ಮಂತ್ರವು ನಿರ್ದಿಷ್ಟವಾಗಿ ಆಹಾರ ಶುದ್ಧಿ ಮತ್ತು ನಡತೆಯ ಶುದ್ಧಿಗೆ ಒತ್ತು ಕೊಡುತ್ತೆ. ಮಧ್ಯಾಹ್ನ ಅನ್ನೋದು ಸಾಮಾನ್ಯವಾಗಿ ಭೋಜನದ ಸಮಯ ಅಲ್ವಾ? ಆ ಹೊತ್ತಿನಲ್ಲಿ ನಾವು ಸೇವಿಸೋ ಆಹಾರದಲ್ಲಿ ಯಾವುದೇ ದೋಷ ಇದ್ರೂ ಅದು ಶುದ್ಧಿಯಾಗ್ಲಿ ಅಂತ ಪ್ರಾರ್ಥಿಸಲಾಗತ್ತೆ. ಅಸತಾಂಚ ಪ್ರತಿಗ್ರಹಾಕ್ ಅಂದ್ರೆ ದುಷ್ಟರಿಂದ ದಾನ ಸ್ವೀಕರಿಸಿದರೆ ಅದರಿಂದ ಬರುವ ದೋಷ. ಓ, ಇದು ಕೇವಲ ನಾವು ಏನ್ ತಿಂತೀವಿ ಅನ್ನೋದಷ್ಟೇ ಅಲ್ಲ, ಅದು ಎಲ್ಲಿಂದ ಬಂತು ಅನ್ನೋದು ಮುಖ್ಯ ಅನ್ನೋದನ್ನ ಸೂಚಿಸುತ್ತೆ. ಹೌದು. ಹಾಗಾಗಿ ಮಧ್ಯಾಹ್ನದ ಮಂತ್ರ ಆಹಾರದ ಮತ್ತು ಸಾಮಾಜಿಕ ನಡವಳಿಕೆಯ ಶುದ್ಧಿಗೆ ಮೀಸಲಾಗಿದೆ. ಹಾಗಾದ್ರೆ ಇಂದಿನ ಈ ಇಡೀ ಚರ್ಚೆಯಿಂದ ನಾವು ತಿಳಿದುಕೊಂಡಿದ್ದೇನೆಂದ್ರೆ, ಆಪಹಪ್ರಾಶನ ಅನ್ನೋದು ಒಂದು ಯಾಂತ್ರಿಕ ಕ್ರಿಯೆ ಅಲ್ಲ, ಅದೊಂದು ಸಮಗ್ರವಾದ ಜೀವನ ಶೈಲಿಯ ಭಾಗ. ಬೆಳಗ್ಗೆ ನಮ್ಮ ಭಾವನೆ ಮತ್ತು ಆಲೋಚನೆಗಳ ಶುದ್ಧಿಯಿಂದ ದಿನವನ್ನ ಆರಂಭಿಸೋದು, ಮಧ್ಯಾಹ್ನ ನಾವು ಸೇವಿಸೋ ಆಹಾರ ಮತ್ತು ನಮ್ಮ ನಡತೆಯ ಶುದ್ಧಿಯ ಬಗ್ಗೆ ಗಮನ ಹರಿಸೋದು, ಮತ್ತು ಸಂಜೆ ಇಡೀ ದಿನದ ಕರ್ಮಗಳನ್ನು ಸಮರ್ಪಿಸಿ ಮತ್ತೆ ಶುದ್ಧರಾಗೋದು. ಇದೊಂದು ನಿರಂತರ ಆತ್ಮಾವಲೋಕನದ ಚಕ್ರ. ನಿಖರವಾಗಿ ಇದೊಂದು ದೈನಂದಿನ ಆತ್ಮಾವಲೋಕನ ಮತ್ತು ಪರಿಶುದ್ಧತೆಯ ಅದ್ಭುತ ಸಂಕೇತ. ಪ್ರತಿಯೊಂದು ಕ್ರಿಯೆಯ ಹಿಂದಿನ ಅರ್ಥವನ್ನ ತಿಳಿದು ಮಾಡಿದಾಗ ಅದರ ಪರಿಣಾಮವೇ ಬೇರೆ ಇರುತ್ತೆ. ಈ ಚರ್ಚೆಯ ಕೊನೆಯಲ್ಲಿ ಒಂದು ಚಿಂತನೆಯನ್ನ ಬಿಟ್ಟು ಹೋಗೋಕೆ ಇಷ್ಟಪಡ್ತೀನಿ. ನಾವು ಚರ್ಚಿಸಿದ ಮೂಲ ಗ್ರಂಥದಲ್ಲಿ ಒಂದು ಕಡೆ ಮನುಷ್ಯ ಕೃತೇಭ್ಯ ಪಾಪೇಭ್ಯ ಅಂದ್ರೆ ಮನುಷ್ಯರಿಂದ ಮಾಡಲ್ಪಟ್ಟ ಪಾಪಗಳು ಅಂತ ಬರುತ್ತೆ. ಅದರ ವಿವರಣೆಯಲ್ಲಿ ಪರಮತೆ ಮನುಷ್ಯ ಅಂದ್ರೆ ಇನ್ನೊಂದು ಮತದ ಪ್ರಕಾರ ಮನುಷ್ಯ ಎಂಬ ಉಲ್ಲೇಖವೂ ಇದೆ. ಇದರ ಅರ್ಥವೇನು? ಒಂದೇ ಸಂಪ್ರದಾಯದೊಳಗೆ ಬೇರೆ ಬೇರೆ ವ್ಯಾಖ್ಯಾನಗಳಿವ್ಯಾ? ಹೌದು. ಇದರರ್ಥ ಆ ಗ್ರಂಥಕಾರರಿಗೆ ಕೂಡ ತಮ್ಮ ವ್ಯಾಖ್ಯಾನವೇ ಅಂತಿಮವಲ್ಲ ಅನ್ನೋ ಅರಿವಿದೆ. ಒಂದೇ ಪದಕ್ಕೆ ಬೇರೆ ಆಚಾರ್ಯರು ಬೇರೆ ಅರ್ಥ ಕೊಟ್ಟಿರಬಹುದು ಅನ್ನೋದನ್ನ ಅವರು ಒಪ್ಕೊಳ್ತಾರೆ. ಇದು ಜ್ಞಾನದ ವಿಕಾಸಕ್ಕೆ ಮತ್ತು ವೈಚಾರಿಕತೆಗೆ ಇರೋ ಅವಕಾಶವನ್ನ ತೋರಿಸುತ್ತೆ.
ಜ್ಞಾನ ಅಂತಿಮ ಅಲ್ಲ, ಅದು ವಿಕಾಸ ಆಗ್ತಾನೇ ಇರುತ್ತೆ ಅನ್ನೋ ಹಾಗೆ. ಹೌದು. ಹಾಗಾಗಿ ಈ ನಿರ್ದಿಷ್ಟ ಆಚರಣೆಯ ಹೊರತಾಗಿ ಒಂದು ವಿಶಾಲವಾದ ಪ್ರಶ್ನೆಯನ್ನ ನಾವು ಕೇಳ್ಕೊಳ್ಬಹುದು. ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಶುದ್ಧೀಕರಣವನ್ನು ಕೋರುವುದು ಕೇವಲ ಒಂದು ಧಾರ್ಮಿಕ ಕ್ರಿಯೆಯೇ, ಅಥವಾ ಅದು ಉತ್ತಮ ಮಾನವರಾಗಲು ಇರುವ ಒಂದು ಸಾರ್ವತ್ರಿಕ ಮಾರ್ಗವೇ? ದಿನಕ್ಕೆ 3 ಬಾರಿ ನಮ್ಮನ್ನು ನಾವೇ ವಿಮರ್ಶೆ ಮಾಡಿಕೊಳ್ಳುವ ಈ ಪ್ರಕ್ರಿಯೆ ಧರ್ಮದ ಚೌಕಟ್ಟನ್ನು ಮೀರಿ ಆಧುನಿಕ ಜೀವನದ ಒತ್ತಡಗಳನ್ನು ನಿಭಾಯಿಸಲು ಒಂದು ಮಾನಸಿಕ ಸಾಧನವಾಗಬಹುದೇ? ಈ ಬಗ್ಗೆ ಆಲೋಚಿಸುವುದು ಈ ಜ್ಞಾನವನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ಯಬಹುದು.